ಸಾತ್ವಿಕ ಧರ್ಮ ಬಂಧುಗಳೇ, ನಿನ್ನೆಯ ಸಂದೇಶದಲ್ಲಿ ನಮ್ಮನ್ನು ರಕ್ಷಿಸುವಂಥದ್ದು ದೈವಕೃಪೆ, ಗುರುವಿನ ಕಾರುಣ್ಯ, ಹಿರಿಯರ ಆಶೀರ್ವಾದ ಮತ್ತು ನಾವು ಮಾಡಿದ ಧರ್ಮ ಮತ್ತು ಪುಣ್ಯ ಅನ್ನುವಂಥ ವಿಷಯವನ್ನು ಕುರಿತು ಚಿಂತನೆ ಮಾಡಲಾಗಿತ್ತು. ಮಹಾಭಾರತದ ಕೆಲವು ಘಟನೆಗಳನ್ನು ನೆನಪು ಮಾಡಿಕೊಳ್ಳಲಾಗಿತ್ತು. ಆ ಘಟನೆಯ ಮುಂದುವರೆದ ಭಾಗವಾಗಿ ಯಾವ ಕರ್ಣಾರ್ಜುನರ ಯುದ್ಧ, 17ನೇ ದಿನ ಘನಘೋರವಾದಂಥ ಯುದ್ಧ ಕರ್ಣ ಮತ್ತು ಅರ್ಜುನರ ಮಧ್ಯೆ ನಡೆಯುತ್ತೆ. ಇಬ್ಬರು ಕೂಡ ಅತ್ಯಂತ ಬಲಶಾಲಿಗಳೇ ಆಗಿರ್ತಾರೆ. ಕರ್ಣನ ಹತ್ತಿರ ಪರಶುರಾಮರು ಕೊಟ್ಟಂಥ ವಿಜಯ ಧನುಸ್ಸಿತ್ತು. ಆನಂತರದಲ್ಲಿ ಭಾರ್ಗವಾಸ್ತ್ರ, ಅನೇಕ ಪ್ರಬಲ ಶಸ್ತ್ರಾಸ್ತ್ರಗಳು ಕರ್ಣನ ಜೊತೆಗಿದ್ವು. ಅರ್ಜುನನ ಬಳಿ ಅಗ್ನಿದೇವ ಪ್ರದಾನ ಮಾಡಿರ್ತಕ್ಕಂಥ ಗಾಂಧೀವ ಧನಸ್ಸು, ಆನಂತರದಲ್ಲಿ ಪಾಶುಪತಾಸ್ತ್ರ, ಅನೇಕ ಅಸ್ತ್ರಗಳಿದ್ವು. ಇವರಿಬ್ಬರ ಯುದ್ಧ ಅತ್ಯಂತ ಘೋರವಾಗಿ ನಡೀಲಿಕ್ಕೆ ಶುರುವಾಗತ್ತೆ. ಈ ಯುದ್ಧವನ್ನು ದೇವತೆಗಳೆಲ್ಲ ನಿಂತು ನೋಡ್ತಾರೆ. ಋಷಿಮುನಿಗಳು ಭಯಭೀತರಾಗ್ತಾರೆ. ಲೋಕಗಳು ಅಲ್ಲೋಲ ಕಲ್ಲೋಲ ಆಗುವಂಥ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಯುದ್ಧವನ್ನು ಮಾಡ್ತಾ ಮಾಡ್ತಾ ಪ್ರಬಲ ಅಸ್ತ್ರ ಪ್ರಯೋಗದಿಂದ ಕರ್ಣನ ರಥ ಎಷ್ಟೋ ಹಿಂದೆ ಹೋಗುತ್ತೆ. ಆನಂತರದಲ್ಲಿ ಕರ್ಣನ ಅಸ್ತ್ರ ಪ್ರಯೋಗದಿಂದ ಅರ್ಜುನ ರಥ ಹಿಂದೆ ಹೋಗುತ್ತೆ. ಇವೆಲ್ಲ ಅನೇಕ ಘಟನೆಗಳು ನಡೀತಾ ಬರುತ್ತೆ. ಆನಂತರದಲ್ಲಿ ಯಾವ ಕರ್ಣ ಅಶ್ವಸೇನ ಅನ್ನುವಂಥ ನಾಗಾಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾನೆ, ಆ ನಾಗಾಸ್ತ್ರ ಪ್ರಯೋಗ ಮಾಡಿದಾಗ ಅಶ್ವಸೇನ ಹೇಳ್ತಾ ಇದ್ದಾನೆ, ನೋಡು, ನೀನು ಎದೆಗೆ ಗುರಿಯನ್ನಿಟ್ಟಿದೀಯ, ಅದಲ್ಲ, ನೀ ಅತ್ಯಂತ ಕೆಳಗಡೆಗಿಡು, ನಾನು ಅವನು ಕೊಂದು ಹಾಕ್ತೇನೆ ಅಂತೇಳಿ ಅಶ್ವಸೇನ ಹೇಳ್ತಾ ಇದ್ದಾನೆ. ಆದರೆ ನಾನು ನನ್ನ ನೀತಿ ನಿಯಮವನ್ನು ಬಿಡಲ್ಲ ಅಂಥೇಳಿ ನೇರವಾಗಿ ಎದೆಗೆ ಬಾಣವನ್ನು ಗುರಿಯನ್ನಿಟ್ಟು ಬಾಣ ಪ್ರಯೋಗ ಮಾಡ್ತಾ ಇದ್ದಾನೆ. ನಾಗಾಸ್ತ್ರ ಪ್ರಯೋಗದಿಂದ ಅರ್ಜುನನ ಯಾವ ಅಸ್ತ್ರವಲ್ಲಿ ಕೆಲಸ ಮಾಡೋದಿಲ್ಲ. ಇದನ್ನು ಅರಿತಂತ ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂತ ಕೇಳಿದರೆ, ತನ್ನ ಕಾಲಿನಿಂದ ರಥವನ್ನು ಕೆಳಗೆ ಒತ್ತುತ್ತಾ ಇದ್ದಾನೆ. ಭೂಮಿಯ ಕೆಳಗೆ ಹೋಗುತ್ತೆ. ಅದು ನೇರವಾಗಿ ಆ ಗುರಿ ಒಂದಷ್ಟು ಮೇಲೆ ಹೋಗುತ್ತೆ. ಕಿರೀಟವನ್ನು ತೊಗೊಂಡು ಹೋಗುತ್ತೆ. ಕಿರೀಟವನ್ನು ತೊಗೊಂಡು ಹೋದ ಮೇಲೆ ಅವನು ಜೀವಂತವಾಗಿ ಉಳಿದ ಅರ್ಜುನ. ಇಲ್ಲದೆ ಹೋಗಿದ್ರೆ ಆ ನಾಗಾಸ್ತ್ರದಿಂದ ಅಲ್ಲಿ ಮೃತ್ಯು ಆಗ್ತಿತ್ತು ಅನ್ನುವಂಥದ್ದು. ಆ ರೀತಿಯಾಗಿ ಅರ್ಜುನನನ್ನು ರಕ್ಷಣೆ ಮಾಡಿದ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಭೀಮ ಮತ್ತು ದುರ್ಯೋಧನರ ಯುದ್ಧ ನಡೆಯುತ್ತೆ. ದುರ್ಯೋಧನನಿಗೆ ಯಾವ ವ್ಯಾಸ ಮಹರ್ಷಿಗಳು ಕೊಟ್ಟ ಸಲಹೆ ಮೇರೆಗೆ ಆ ತಾಯಿ ಗಾಂಧಾರಿ ತನ್ನ ನೇತ್ರದಿಂದ ಇಡೀ ಶರೀರವನ್ನು ನೋಡಿದಾಗ ಶರೀರ ವಜ್ರಮಯವಾಗಿರುತ್ತೆ. ಎಲ್ಲಿ ಹೊಡೆದರೂ ಕೂಡ ಯಾವ ಅಸ್ತ್ರಶಸ್ತ್ರಗಳು ಅವನಿಗೆ ಕೆಲಸಕ್ಕೆ ಬರೋದಿಲ್ಲ, ಅವನಿಗೆ ಏಟಾಗೋದಿಲ್ಲ. ವಜ್ರಮಯ ಶರೀರ ಆಗಿರುತ್ತೆ. ಆದರೆ ಕೃಷ್ಣ ಪರಮಾತ್ಮ ಒಂದು ತಲೆ ಓಡಿಸಿ ಬ್ರಾಹ್ಮಣನ ರೂಪದಲ್ಲಿ ಬಂದು ಅವನಿಗೆ ಮರ್ಮಾಂಗವನ್ನು ಮುಚ್ಚಿಕೊಂಡು ಹೋಗಲಿಕ್ಕೆ ಬಾಳೆ ಎಲೆಯನ್ನು ಕೊಟ್ಟು ಅದನ್ನು ಉಳಿಸಿರ್ತಾನೆ. ಯುದ್ಧ ನಡೆಯುವಾಗ ಭೀಮ ದುರ್ಯೋಧನನ ಎಷ್ಟೇ ಪ್ರಬಲವಾಗಿ ಗದಾ ಪ್ರಹಾರ ಮಾಡಿದರೂ ಅವನಿಗೆ ಒಟ್ಟಾರೆ ಏಟು ಬೀಳ್ತಿಲ್ಲ. ದುರ್ಯೋಧನ ಗದ ಪ್ರಹಾರ ಮಾಡುವಂಥ ಪ್ರತಿಯೊಂದು ಏಟು ಕೂಡ ಯಾವ ಭೀಮನಿಗೆ ತೊಂದರೆಯನ್ನು ಕೊಡ್ತಾ ಇದೆ, ಏಟ ಆಗ್ತಾ ಇದೆ. ಅದರಿಂದ ಅವನು ಸುಸ್ತಾಗಿದ್ದಾನೆ. ಇನ್ನೇನು ಭೀಮನ ಕತೆ ಮುಗಿತು ಅನ್ನೋ ಪ್ರಸಂಗ ನಿರ್ಮಾಣ ಆಗತ್ತೆ. ಶಕ್ತಿ ಕುಂದಿ ಹೋಗುತ್ತೆ ಭೀಮಂದು. ಆ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಸೂಕ್ಷ್ಮವಾಗಿ ಸನ್ನೆ ಮಾಡಿ ತೋರಿಸ್ತಾನೆ. ತೊಡೆ ಭಾಗ ಮರ್ಮಸ್ಥಾನವನ್ನು ತೋರಿಸ್ತಾನೆ, ತೊಡೆಯನ್ನು ತಟ್ಟಿ ತೋರಿಸ್ತಾನೆ. ಆ ಸಮಯದಲ್ಲಿ ಗದಾ ಪ್ರಹಾರವನ್ನು ಭೀಮ ದುರ್ಯೋಧನ ತೊಡೆ ಭಾಗಕ್ಕೆ ಹೊಡೆದಾಗ ತೊಡೆ ಮುರಿದು ಅಲ್ಲೇ ಬೀಳ್ತಾನೆ ದುರ್ಯೋಧನ. ಆ ಸಮಯದಲ್ಲೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಭೀಮನನ್ನು, ಪಾಂಡವರನ್ನು ರಕ್ಷಣೆ ಮಾಡಿದ ಅಂತಕ್ಕಂಥದ್ದು. ಅದರ ಜೊತೆಯಲ್ಲಿ ಈ ಕುರುಕ್ಷೇತ್ರ ಮಹಾಯುದ್ಧ ಎಲ್ಲ ಪರಿಪೂರ್ಣಗೊಳಿತು. ಆನಂತರದಲ್ಲಿ ಕೌರವರು ಪರಿಪೂರ್ಣ ನಾಶ ಆಯಿತು. ಇನ್ನು ಅವರು ಮುಂದಿನ ಕಾರ್ಯಕ್ಕೆ ಯಾವ ಹಸ್ತಿನಾವತಿಗೆ ಹೋಗುವಂಥ ಪ್ರಸಂಗ. ಅಲ್ಲಿ ಏನಾಗತ್ತೆ ಅಂತ ಕೇಳಿದರೆ,
ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ನೋಡಪ್ಪ ನೀ ರಥದಿಂದ ಕೆಳಗಿಳಿ ಫಸ್ಟ್ ಅಂತ ಹೇಳ್ತಾನೆ. ಅವಾಗ ಯಾಕೆ ನೀ ಇಳಿಯಲ್ಲ, ಆಮೇಲೆ ಇಳಿತಾನೆ ಅಂತ ಇವನು ಸಹಜವಾಗಿ ಯಾವ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮನಿಗೆ. ಅವಾಗ ಶ್ರೀಕೃಷ್ಣ ಹೇಳಿದ, ನೀ ಮೊದಲು ಇಳಿಯಪ್ಪ ಅಂಥೇಳಿ ಹೇಳಿದ ಮೇಲೆ ಆ ಕಡೆಗೆ ಅರ್ಜುನ ಇಳಿದು ಹೋದ ನಂತರದಲ್ಲಿ ಕೃಷ್ಣ ಪರಮಾತ್ಮ ಇಳಿದು ಹೋಗ್ತಿದ್ದ ಹಾಗೆ ಆ ರಥ ಎಲ್ಲ ಸುಟ್ಟು ಬೂದಿಯಾಗಿ ಹೋಗುತ್ತೆ. ರಥ ಕುದುರೆಗಳೆಲ್ಲ ಸುಟ್ಟು ಬೂದಿಯಾಗತ್ತೆ. ಅರ್ಜುನನಿಗೆ ಆಶ್ಚರ್ಯ, ಪಾಂಡವರಿಗೆ ಗಾಬರಿಯಾಗತ್ತೆ, ಯಾಕೆ ಈ ರೀತಿ ಆಯಿತು ಅಂಥೇಳಿ. ಅವಾಗ ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದ, ನೋಡಿ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಕರ್ಣ, ಇನ್ನು ಅನೇಕ ಪ್ರಬಲವರಾಗಿರ್ತಕ್ಕಂಥ ಯೋಧರು ಪ್ರಯೋಗಿಸಿದ ಬಾಣಗಳೆಲ್ಲವೂ ಕೂಡ ಈ ರಥದಲ್ಲಿ ಅಡಗಿದಾವೆ. ಆ ಎಲ್ಲ ಶಕ್ತಿ, ಆ ಬಾಣಗಳ, ಆ ಶಸ್ತ್ರಾಸ್ತ್ರಗಳ ಶಕ್ತಿಯಿಂದ ಆ ರಥದ ಶಕ್ತಿ ಕುಂದಿ ಹೋಗಿದೆ. ಹಾಗಾಗಿ ಈಗ ಇಲ್ಲಿವರೆಗೆ ಅವಕಾಶ ಇತ್ತು, ಅದು ಈ ಸಮಯದಲ್ಲಿ ಆ ರಥ ಎಲ್ಲ ಸುಟ್ಟು ಹೋಗಿದೆ ಆ ಪ್ರಬಲವಾದ ಅಸ್ತ್ರಗಳ ಪ್ರಯೋಗದಿಂದ ಅಂತೇಳಿ ಸೂಚನೆ ಕೊಡ್ತಾನೆ. ಅವಾಗ ಅರ್ಜುನನಿಗೆ ಭಯ ಶುರುವಾಗತ್ತೆ. ಅಕಸ್ಮಾತ್ ನಾನೇ ಲೇಟಾಗಿ ಇಳಿದಿದ್ರೆ ನಾನು ಸುಟ್ಟು ಬೂದಿ ಆಗ್ತಾ ಇದ್ದೆ ಅನ್ನುವಂಥ ಭಯ ಅವನನ್ನು ಕಾಡತ್ತೆ ಅಂಥೇಳಿ. ಅಂದರೆ ಇದೆಲ್ಲ ತಾತ್ಪರ್ಯ ಏನು ಅಂತ ಕೇಳಿದರೆ, ನಮ್ಮೆಲ್ಲರನ್ನು ಕಾಪಾಡುವಂಥದ್ದು ನಾವು ಮಾಡಿದ ಧರ್ಮ ಅನ್ನುವಂಥದ್ದು ಒಂದು ಭಾಗದಲ್ಲಾದರೆ, ಅವತ್ತು ಆಯ್ಕೆ ನಮ್ಮ ಕಡೆಗೆ 2 ಆಯ್ಕೆ ಇರುತ್ತೆ. ಕೇವಲ ನಾವು ಶಕ್ತಿ ಅಂತಲ್ಲ, ಧರ್ಮದ ಆಯ್ಕೆ ಬಹಳ ಮುಖ್ಯ. ಅವತ್ತು ಕುರುಕ್ಷೇತ್ರ ಯುದ್ಧ ಪೂರ್ವದಲ್ಲಿ ಆಯ್ಕೆ ಬಂದಾಗ ದುರ್ಯೋಧನ ಆಯ್ಕೆ ಮಾಡಿಕೊಂಡಿರತಕ್ಕಂಥದ್ದು ನಾರಾಯಣಿ ಸೇನೆಯನ್ನು, ಅರ್ಜುನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಶ್ರೀಕೃಷ್ಣ ಪರಮಾತ್ಮನನ್ನು. ಅಂದರೆ ಕೃಷ್ಣ ಪರಮಾತ್ಮನ ಆಯ್ಕೆ ಮಾಡಿಕೊಳ್ಳೋ ಹೇಳಿದನ ಶಸ್ತ್ರಗಳ ಪ್ರಯೋಗ ಮಾಡಲ್ಲ, ಯುದ್ಧವನ್ನು ಮಾಡಲ್ಲ ಅಂತ ಹೇಳಿದರೂ ಕೂಡ ನಿನ್ನ ಕೃಪೆ ಅನ್ನೋದು ಬಹಳ ದೊಡ್ಡದು ಅಂಥೇಳಿ ಆಯ್ಕೆ ಮಾಡಿಕೊಂಡಿದ್ದ. ಹಾಗೆ ಒಬ್ಬ ಮನುಷ್ಯನ ಜೀವನದಲ್ಲಿ ಏನಾದರೂ ಉನ್ನತಿ, ಅಭಿವೃದ್ಧಿ ಅಥವಾ ಶ್ರೇಯಸ್ಸು, ಕೀರ್ತಿ, ಯಶಸ್ಸು ಸಿಗಬೇಕಾಗಿತ್ತು ಅಂತ ಕೇಳಿದರೆ ದೈವಾನುಗ್ರಹ ಅನ್ನುವಂಥದ್ದು ಅತ್ಯಂತ ಅವಶ್ಯಕ. ಆನಂತರ ಗುರುವಿನ ಕರುಣೆ, ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ಭಾಳ ಮಹತ್ವದ್ದಿದೆ. ಆ ಪರಿವಾರದ ತಾಯಿ ತಂದೆಯ ಪುಣ್ಯ ಮತ್ತು ಅವರ ಅಂತಃಕರಣದ ಆಶೀರ್ವಾದ ಅತ್ಯಂತ ಮಹತ್ವಪೂರ್ಣದ್ದಾಗತ್ತೆ. ಹಾಗಾಗಿ ಯಾರ ಜೊತೆಗೆ ಇರ್ತಾವೋ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಹಿಂದೆ ಬರಲಿಕ್ಕೆ ಸಾಧ್ಯ ಇಲ್ಲ, ಯಶಸ್ವಿಯಾಗಿ ಮುಂದುವರಿಯಲಿಕ್ಕೆ ಕಾರಣವಾಗತ್ತೆ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಅಂಥ ಧರ್ಮ ಕಾರ್ಯವನ್ನು, ಪುಣ್ಯ ಕಾರ್ಯವನ್ನು ಮಾಡಿ ನಮ್ಮ ಸಾರ್ಥಕ ಬದುಕನ್ನು ನಾವು ಕಟ್ಟಿಕೊಳ್ಳುವಂಥವರಾಗೋಣ ಅನ್ನುವಂಥ ವಿಷಯವನ್ನು ತಿಳಿಸಿ ಇಂದಿನ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶೋಂಭುಯಾತ್.